ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ರಾಣಾ ಮತ್ತು ಸಾಕ್ಷಿ, ಭೂಮಿ ಮತ್ತೆ ಅಜಿತ್ ಏನೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ರಾಮ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ನೋಡ್ತಾ ಇರ್ತಾರೆ. ಅಜಿತ್ ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಎಲ್ಲ ಡೀಟೇಲ್ ಆಗಿ ತಿಳ್ಕೊಂತಾ ಇರ್ತಾರೆ. ವಾವ್ ಬೇಬಿ, ಇದೆಲ್ಲ ಹೇಗ್ ಸಾಧ್ಯ ಅಂತ ಕೇಳಿದಾಗ, ಸತ್ಯನ್ಗೆ ನಾನೊಂದು ಪೆನ್ ಅನ್ನ ಗಿಫ್ಟ್ ಆಗಿ ಕೊಟ್ಟೆ ಡ್ಯಾಡ್. ನಾರ್ಮಲ್ ಪೆನ್ ಅಲ್ಲ ಡ್ಯಾಡ್, ಅದು ಕ್ಯಾಮ್ರಾ ಪೆನ್. ಅವ್ನ ಜೇಬಲ್ಲಿ ಇಟ್ಟಿದೀನಿ, ಅದರಿಂದನೇ ನಮಗೆ ಇದೆಲ್ಲ ಗೊತ್ತಾಗ್ತಾ ಇರೋ ಡ್ಯಾಡ್. ಸಾಕ್ಷಿ ಹೇಳ್ತಾಳೆ, ವಾವ್ ಬೇಬಿ ಸೂಪರ್. ನೀನೇ ಪ್ಲಾನ್ ಮಾಡಿದ್ರು ಕೂಡ ಪ್ಲಾನ್ ಅನ್ನ ಯಾವ ರೀತಿ ಟ್ರ್ಯಾಪ್ ಮಾಡ್ಬೇಕು, ಅವನನ್ನ ಹೇಗ್ ಮಣ್ಮುಗಿಸ್ಬೇಕು ಅಂತ ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಇವಾಗ ಈ ಟ್ರ್ಯಾಕ್ ಅಲ್ಲಿ ಬರ್ತಾ ಇದ್ದಾನಲ್ವಾ, ಆ ಗನ್ ಅಂತೂ ನನ್ನ ಹೆಸರಲ್ಲಿ ಇಲ್ಲೇ ಇಲ್ಲ, ಅದಕ್ಕೆ ನಾನು ಯಾವ ಸಾಕ್ಷಿನೂ ಉಳಿಸಿಲ್ಲ. ಇವನೇನ್ ಮಾಡ್ತಾನೆ ಅಂತ ನೋಡೋಣ ಅಂತ ಹೇಳಿ ರಾಣಾ ಕುತ್ಕೊಂಡು ಅಜಿತಿನ್ ವಿರುದ್ಧ ಪಿತೂರಿ ಮಾಡ್ತಾ ಇರ್ತಾನೆ. ಈಗೆಲ್ಲ ಮಾತಾಡ್ತಾ ರಾಣಾ ಮತ್ತೆ ಸಾಕ್ಷಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಈ ಒಂದು ಸಾಕ್ಷಿನೂ ಅವ್ನ್ ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ. ಆವಾಗ್ಲೇ ಗನ್ ಅಲ್ಲಿ ಒಂದು ಫಿಂಗರ್ ಪ್ರಿಂಟ್ ನ ತಗೊಂಡಿದ್ರೆ ಹೆಲ್ಪ್ ಆಗ್ತಾ ಇತ್ತು. ನನಗೆ ಗೊತ್ತಿರ್ಲಿಲ್ವೇ, ಎರಡು ಒಂದೇ ಗನ್ ಅಂತ ಹೇಳ್ಬಿಟ್ಟು ಎಂತ ಕೆಲಸ ಆಗೋಯ್ತು ಅಂತ ಅಜಿತ್ ಈ ಸತ್ಯ 3 ಜನನು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಇಲ್ಲಿ ಮಾತಾಡ್ತಾ ಇರೋದು ರಾಣಂಗೆ ಇನ್ಫಾರ್ಮೇಶನ್ ಹೋಗ್ತಾ ಇದೆ ಅನ್ನೋದು ಮಾತ್ರ ಗೊತ್ತಾಗ್ತಿರಲ್ಲ. ನೀವ್ ಹೇಳಿದ್ದು ನನಗೇನಂತ ಶಾಕ್ ವಿಷಯ ಅಲ್ಲ ಸಾಹೇಬ್ರೆ, ಯಾಕಂದ್ರೆ ನನಗೆ ಮೊದ್ಲೇ ಗೊತ್ತಿತ್ತು ಆ ರಾಣನೇ ಪುರುಷೋತ್ತಮ್ನ ಕೊಂದಿದ್ದು ಅಂತ. ಹಾಗಾಗಿ ನನಗೆ ಇದು ಹೊಸ್ತೇನ್ ಅನಿಸ್ತಾ ಇಲ್ಲ. ಅದೇ ಗನ್ನಿಂದ ಸಾಕ್ಷಿ ಕೂಡ ನನಗೆ ಶೂಟ್ ಮಾಡಿದಾಳೆ ಅನ್ನೋದು ನಿಮಗೆ ಮುಂದೆ ಉಪಯೋಗ ಆಗುತ್ತೆ ಸಾಹೇಬ್ರೆ. ಇಷ್ಟೇ ಸಾಕ್ಷಿ ಸಾಕಲ್ವಾ ಸಾಹೇಬ್ರೆ ಅವರಿಬ್ರನ್ನ ಒಳಗಡೆ ಹಾಕೋದಕ್ಕೆ? ಭೂಮಿ ಹೇಳ್ತಾಳೆ, ಹೌದು, ನಾನು ಅವರಿಬ್ರ ಮೇಲೆ ಒಂದಾದ್ಮೇಲೆ ಒಂದು ಕೇಸ್ನ ಫಿಟ್ ಮಾಡ್ತಾ ಹೋಗ್ತೀನಿ. ನೋಡ್ತಾ ಇರು, ಯಾವ ಕಾರಣಕ್ಕೂ ಅವ್ರು ಬೇಲ್ ತಗೊಂಡು ಆಚೆ ಬರಬಾರ್ದು, ಪ್ಲಾನ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕ್ತೀನಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಭೂಮಿ, ಅಲ್ಲ ಸಾಹೇಬ್ರೆ, ನಾವ್ ಈ ರೀತಿ ಎಲ್ಲ ಡಿಸ್ಕಷನ್ ಮಾಡ್ತಾ ಇದೀವಿ, ನಾವೇನೇ ಮಾಡಿದ್ರು ಅವ್ರಿಗೆಲ್ಲ ಗೊತ್ತಾಗುತ್ತಲ್ವಾ? ಯಾವ ತರ ಸಾಹೇಬ್ರೆ ಅಂತ ಭೂಮಿ ಪ್ರಶ್ನೆ ಮಾಡ್ತಾಳೆ. ಭೂಮಿ, ನನಗೂ ಗೊತ್ತಾಗ್ತಾ ಇಲ್ಲ, ಆದ್ರೆ ಅವನನ್ನ ಮಾತ್ರ ನಾನು ಸುಮ್ನೆ ಬಿಡೋದಿಲ್ಲ. ಅಜಿತ್ ಹೇಳ್ತಾ ಇರ್ತಾನೆ, ಕಾರಣಕ್ಕೂ ನಾವ್ ಈ ಸರಿ ಡಿಸ್ಕಷನ್ ಮಾಡ್ತಿರೋ ವಿಷಯ ಮಾತ್ರ ಅವನಿಗೆ ಗೊತ್ತಾಗ್ಬಾರ್ದು. ಅಜಿತ್ ಭೂಮಿ ಮತ್ತೆ ಸತ್ಯಣ್ಣನ ಹತ್ರ ಹೇಳ್ತಾ ಇರ್ತಾನೆ. ಈ ಕಡೆ ಸಾಕ್ಷಿ ಮತ್ತೆ ರಾಣಾ ಇಬ್ರು ತುಂಬಾ ಖುಷಿಯಾಗಿ ಚಪಾಳೆ ಹೊಡ್ಕೊಂಡು ಲ್ಯಾಪ್ಟಾಪ್ ನ ಕ್ಲೋಸ್ ಮಾಡ್ತಾರೆ. ಕಡೆ ಅಪೇಕ್ಷಾ ತರತರ ಅಂತ ಅಶ್ವಿನಿನ ಹೇಳ್ಕೊಂಡ್ ಬರ್ತಾಳೆ. ನಿಜವಾಗ್ಲೂ ಹೇಳು, ನೀನು ನಮ್ಮ ಮನಸ್ವಿನಿನೇನಾ, ನಮ್ಮ ಮಾವನ್ ಮಗಳೇನಾ? ಆ ಹೆಸರು ಹೇಳ್ಕೊಂಡು ಈ ಮನೆಗ್ ಬಂದು ಸೇರ್ಕೊಂಡಿದ್ಯಾ? ಜೋರಾಗಿ ಪ್ರಶ್ನೆ ಮಾಡ್ತಾ ಇರ್ತಾಳೆ ಅಪೇಕ್ಷಾ. ಅಶ್ವಿನಿ ತುಂಬಾ ಭಯ ಪಟ್ಕೊಂಡು ನಡುತ್ತಾ ಇರ್ತಾಳೆ. ಕಪ್ಪು, ಯಾಕೆ ಈ ತರ ಕೇಳ್ತಾ ಇದೀಯಾ? ನಾನೇ ನಿಜವಾದ ಮನಸ್ವಿನಿ ಅಂತ ತೊದ್ಲುತ್ತಾ ಹೇಳ್ತಾ ಇರ್ತಾಳೆ ಅಶ್ವಿನಿ. ನೀನು ನಿಜವಾದ ನಮ್ಮ ಮಾವನ್ ಮಗಳಾಗೋಕೆ ಸಾಧ್ಯನೇ ಇಲ್ಲ ಅನ್ನಿಸ್ತಿದೆ ನಮ್ಗೆ. ನೋಡು, ಅಲ್ಲಿ ಅಪ್ಪ ಮಗಳು ಅನ್ನೋ ತರ ಯಾವ ರೀತಿ ಹತ್ರ ಆಗ್ತಾ ಇದಾರೆ ನೋಡಲ್ಲಿ. ಪ್ರತಿಯೊಂದು ಹೆಜ್ಜೆಲ್ಲೂ ಈ ಮನೆಗೆ ಜಾಗನ ಭದ್ರ ಮಾಡ್ಕೊಂತ ಇದ್ದಾಳೆ. ಆದ್ರೆ ನೀನೇನ್ ಮಾಡ್ತಾ ಇದೀಯಾ? ಭೂಮಿ ಇಲ್ಲೇ ಆಳವಾಗಿ ಬೇರೂರ್ತಾ ಇದ್ರೆ ನಿನ್ ಕೈಲಿ ಏನು ಮಾಡಕ್ ಆಗ್ತಾ ಇಲ್ವಲ್ಲೇ? ಅಪ್ಪು ಬೈತಾ ಇರ್ತಾಳೆ. ಆಗ ಅಶ್ವಿನಿ ಅದು ಅಂತ ಹೇಳ್ತಾ ಇದ್ರೆ, ಮಾವ ಇಷ್ಟು ದಿನ ಅವಳು ನೋಡಿದ್ರೇನೆ ಕೋಪ ಮಾಡ್ಕೊಂತ ಇದ್ರು, ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದವ್ರು ಇವಾಗ ಬ್ಲಡ್ ಕೊಟ್ಟಿರೋದೇನು, ಅವಳು ಬಂದು ನನ್ ಮೈಯಲ್ಲಿ ಅರಿತಾ ಇರೋ ರಕ್ತ ನಿಂದೆ ಅಪ್ಪ ಅಂತ ಹೇಳೋದೇನು? ಎಲ್ಲ ನೋಡಿದ್ರೆ ನಿಂಗೇನು ಅನ್ಸೋದೇ ಇಲ್ವೇನೆ? ನನ್ ನೋಡೋ ಕಲ್ತ್ಕೋ, ಯಾವ ರೀತಿ ಅಧಿಕಾರ ಚಲಾಯಿಸ್ಬೇಕು ಅನ್ನೋದನ್ನ ನನ್ ನೋಡ್ ಕಲ್ತ್ಕೋ. ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ನಾಳೆ ದಿನ ಸ್ಥಾನ ಬಲವಾಗಿರ್ಬೇಕು ಅಂದ್ರೆ ಈ ಭೂಮಿನ ಇಂದ ಆಚೆ ಹಾಕ್ಲೇಬೇಕು ಅಂತ ಅಪೇಕ್ಷೆ ಹೇಳ್ಕೊಡ್ತಾ ಇರ್ತಾಳೆ. ನೀನ್ ಹೇಳ್ದಂಗೆ ಮಾಡ್ತೀನಿ ಅಂತ ಅಶ್ವಿನಿ ಕೂಡ ಹೇಳ್ತಾ ಇರ್ತಾಳೆ. ಅಪ್ಪ, ನಿಮ್ಮ ಹತ್ರ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಆ ರಾಣಾ ಮತ್ತೆ ಸಾಕ್ಷಿ ಕೂಡ ತುಂಬಾ ಕ್ರಿಮಿನಲ್. ನಿಮಗೆ ದುಡ್ಡು ಕೊಟ್ಟಿದಾರಲ್ವಾ, ಆ ದುಡ್ಡಿಂದ ನಾಳೆ ನಿಮಗೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಅಂತ ನನಗೆ ತುಂಬಾ ಅನಿಸ್ತಾ ಇದೆ. 6th ಸೆನ್ಸ್ ಹೇಳ್ತಾ ಇದೀಯಪ್ಪ. ಆ ರಾಣಾ ಶೂಟ್ ಮಾಡಿರೋ ಗನ್ನಿಂದಾನೇ ಇವತ್ತ ಸಾಕ್ಷಿ ಭೂಮಿಗೂ ಸಹ ಶೂಟ್ ಮಾಡಿದಾಳೆ. ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಅಪ್ಪ. ಆ ಪುರುಷೋತ್ತಮ್ನ ಶೂಟ್ ಮಾಡಿರೋ ಗನ್ನು ಅದೇ ಗನ್ನಲ್ಲಿ ರಾಣಾ ಮಗಳು ಕೂಡ ಶೂಟ್ ಮಾಡಿದಾಳೆ ಅಂದ್ರೆ ಅವಳು ಪಕ್ಕ ಶೂಟರೇ ಆಗಿರ್ತಾಳೆ ಅಂತ ನಿಮಗೆ ಅರ್ಥ ಆಗ್ತಾ ಇಲ್ವಾ ಅಪ್ಪ? ನಾವು ದೂರ ಇದ್ರೆ ಒಳ್ಳೇದಪ್ಪ. ನಾನು ಅವ್ನು ಹಿಡಿತಾ ಇದ್ದೀನಿ, ಅವನನ್ನ ಟ್ರ್ಯಾಪ್ ಮಾಡ್ತಾ ಇದ್ದೀನಿ, ಅವನಿಗೆ ಶಿಕ್ಷೆ ಕೊಡಿಸ್ತೀನಿ, ಅವನ್ನ ಅರೆಸ್ಟ್ ಮಾಡಿಸ್ತೀನಿ ಅಂತ ಅವನಿಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ತೊಂದರೆ ಕೊಡ್ತಾರಪ್ಪ. ಅವಾಗ ಯಾವ ರೀತಿ ಬೇಕಾದ್ರೂ ತೊಂದರೆ ಕೊಡ್ಬೋದು, ಅರ್ಥ ಮಾಡ್ಕೊಳ್ಳಿಯಪ್ಪ ಅಂತ ಅಜಿತ್ ಹೇಳ್ತಿರುವಾಗ ನಿನ್ನ ಹೆಂಡ್ತಿನೋ ಸಾಕ್ಷಿಗೆ ಕೋಪ ಬರೋ ತರ ಮಾತಾಡಿದಾಳೆ. ಅದಕ್ಕೆ ಆ ಸಾಕ್ಷಿ ನಿನ್ನ ಹೆಂಡ್ತಿನ ಶೂಟ್ ಮಾಡಿದಾಳೆ ಅಂತ ನಾನು ರಾಣನ್ನ ಎದುರಾಕೊಳ್ಳೋಕ್ಕಾಗತ್ತಾ? ನೋ ವೇ, ಚಾನ್ಸೇ ಇಲ್ಲ. 10 ಕೋಟಿನ ಮತ್ತೆ ನಾನು ವಾಪಸ್ ಕೊಡ್ಬೇಕು ಅಂತಂದ್ರೆ ಗಟ್ಲೆ ನಾನು ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ. ಇಲ್ಲಪ್ಪ, ನೀವೇ ಹೇಳ್ತಾ ಇದ್ರಲ್ಲ ನಾವು ಚೆನ್ನಾಗಿದ್ರೆ ಬೇಕಾದ್ರೂ ಮಾರ್ಕೊಂಡು ಜೀವನ ಮಾಡ್ಬೋದು ಅಂತ. ಈಗ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ಯಾವ್ದಾದ್ರು ಒಂದು ಪ್ರಾಪರ್ಟಿನ ಮಾರಿದ್ರಾಯ್ತು ಅಲ್ಲ, ಆರಾಮಾಗಿ ತೀರೋಗುತ್ತೆ. ಯೋಚನೆ ಮಾಡಿ ಅಪ್ಪ, ಇದು ಅಂತ ಯಾಕೆ ಟೆನ್ಷನ್ ಮಾಡ್ಕೊಂತಿದ್ದೀರಪ್ಪ? ನಾವೀಗ ಆರಾಮಾಗಿದ್ದೀವಲ್ಲ ಅಪ್ಪ, ಕೂಡ ಈಗ ಆರಾಮಾಗಿರ್ಬೇಕು. ಅದನ್ನ ಬಿಟ್ಬಿಟ್ಟು ಈ ರೀತಿ ಎಲ್ಲ ಟೆನ್ಷನ್ ಮಾಡ್ಕೊಂಡು ಅಂತವ್ರ ಹತ್ರ ಎಲ್ಲ ದುಡ್ಡು ತಗೊಂಡು ನಾಳೆ ದಿನ ನಿಮ್ಗೂ ನೆಮ್ಮದಿ ಇಲ್ಲ, ನಮಗೂ ನೆಮ್ಮದಿ ಇಲ್ಲ ಮಾಡ್ಕೊಂತೀರಾ. ನೋಡಪ್ಪ, ರಾಣಾ ಸರಿ ಇಲ್ಲ. ಹೇಳ್ತಿರ್ಬೇಕಾದ್ರೆ ಈ ಕಡೆ ಅಶ್ವಿನಿ, ಅಯ್ಯಯ್ಯೋ ಏನಾಗ್ತಿದೆ, ಚಿತ್ತು ಏನ್ ಮಾಡಕ್ ಹೊರಟಿದ್ದಾನೆ ಅಂತ ಒಳಗೊಳಗೆ ಯೋಚನೆ ಮಾಡ್ತಿರ್ತಾಳೆ. ಇಲ್ಲ, ನಾನು ನಿನ್ ವಿಷಯಕ್ಕೆ ತಲೆ ಹಾಕೋದಿಲ್ಲ. ಆ ರಾಣನ್ ಜೊತೆ ನಾನು ಚೆನ್ನಾಗಿದ್ದೀನಿ. ರಾಣಾ ಈಗ್ಲೂ ಕೂಡ ನನ್ನ ಜೊತೆ ಟಚ್ ಅಲ್ಲಿದ್ದಾನೆ. ನಿಮ್ಮ ವಿಷಯದ ಜೊತೆಗೆ ನನ್ನ ವಿಷಯನ ಸೇರಿಸಬೇಡಿ. ನಿಮ್ಮ ವಿಷಯನೇ ಬೇರೆ, ನನ್ನ ವ್ಯವಹಾರನೇ ಬೇರೆ. ಅದನ್ನು ಇದನ್ನು ಅವರು
ಒಂದೇ ಮಾಡಿ ನೋಡ್ತಾರೆ ಅಂತ ನಂಗೆ ಅನಿಸ್ತಾ ಇಲ್ಲ. ರಾಮ್ ಹೇಳ್ತಾರೆ, ಇಲ್ಲಪ್ಪ ನನ್ನ ನಂಬಿ ಈ ಸಾಕ್ಷಿ ಶೂಟ್ ಮಾಡಿರೋ ವಿಷಯನೂ ಬಿಟ್ಬಿಡೋಣ, ಪುರುಷೋತ್ತಮನ ಯಾಕೆ ಶೂಟ್ ಮಾಡ್ದ ಅನ್ನೋ ಅನುಮಾನನೂ ಬಿಟ್ಬಿಡೋಣ, ಹಿಂದೆಲ್ಲ ಆಚೆ ಬಂದ್ಬಿಡಿ. ಇವಾಗ ನಾನು ಹೇಳ್ತಾ ಇದ್ದೀನಿ ಕೇಳಿ, ಅವನು ಒಬ್ಬ ಕ್ರಿಮಿನಲ್ ಅಂತ ಗೊತ್ತಲ್ಲಪ್ಪ, ಅವನ ಹತ್ರ ವ್ಯವಹಾರ ನಾವ್ ಯಾಕೆ ಇಟ್ಕೋಬೇಕು, ಅವ್ರ ದುಡ್ಡು ಅವ್ರಿಗೆ ವಾಪಸ್ ಕೊಟ್ಬಿಡೋಣ ಅಂತ ಅಜಿತ್ ಹೇಳ್ತಾ ಇರ್ಬೇಕಾದ್ರೆ ನಾನು ಕೂಡ ಹೌದು ಬಾವ, ಅಜಿತ್ ಹೇಳೋದ್ರಲ್ಲಿ ಪಾಯಿಂಟ್ ಇದೆ ಅಂತ ಹೇಳ್ತಾ ಇರ್ತಾರೆ. ಶ್ರವಣ್ ಮಾತನ್ನು ಕೂಡ ರಾಮ್ ಕಿವಿಗೆ ಹಾಕೊಳ್ಳೋದಿಲ್ಲ. ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇದನ್ನೆಲ್ಲ ಲ್ಯಾಪ್ಟಾಪ್ ಅಲ್ಲೇ ಕುತ್ಕೊಂಡು ನೋಡ್ತಾ ಇದ್ದ ರಾಣ ಮತ್ತೆ ಸಾಕ್ಷಿ, ಈ ರಾಮು ಇನ್ನೂ ನಮ್ ಕಡೆನೇ ಇದ್ದಾನೆ ಅಂತ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಗೂಗು ರಾಮು ನಮ್ ಕಡೆ ಇರೋವರೆಗೂ ಈ ಅಜಿತ್ ನಮ್ಮನ್ನ ಏನು ಮಾಡಕ್ಕಾಗೋದಿಲ್ಲ ಅಂತ ಅಪ್ಪ ಮಗಳು ಖುಷಿ ಪಡ್ತಾ ಇರ್ತಾರೆ. ಅಮಂಗಿ ಸತ್ಯ ಎಲ್ಲ ವಿಷಯಕ್ಕೂ ಕೂಡ ಮುಂದೆ ಬಂದು ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ರಾಣ ಸಾಕ್ಷಿಗೆ ಗೊತ್ತಾಗೋ ಹಾಗೆ ಮಾಡ್ತಾ ಇರ್ತಾನೆ. ಬಂದ್ಬಿಟ್ಟು ಸಂಗೀತ ಹತ್ರ, ಅಮ್ಮ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗ್ಬಾರ್ದು, ಆಫೀಸ್ನ ಯಾವುದೇ ವಿಚಾರಕ್ಕೂ ಮನೆಯಿಂದ ಹೊರಗಡೆ ಹೋಗ್ಬಾರ್ದು ಅಂತ ಅಜಿತ್ ಸಂಗೀತ ಹತ್ರ ಹೇಳ್ತಾರೆ. ನೀನ್ ಯಾವುದೇ ಕಾರಣಕ್ಕೂ ಅವ್ರನ್ನ ಹೊರಗಡೆ ಕಳಿಸ್ದೇ ಇರೋ ರೀತಿ ನೋಡ್ಕೊ ಅಂತ ಹೇಳ್ತಾ ಇದೀಯ ಅಜಿತ್. ನನ್ನ ಕೈಲಿ ಹೇಗೋ ನೋಡ್ಕೊಳಕ್ಕಾಗುತ್ತೆ, ಅವ್ರು ನಿನ್ ಮಾತೇ ಕೇಳ್ತಾ ಇಲ್ಲ, ನನ್ ಮಾತು ಕೇಳ್ತಾರ. ನೀನು ಅವ್ರ ಹೆಂಡತಿ, ಅವ್ರನ್ನ ಯಾವ ರೀತಿ ಕಟ್ಟಾಕ್ಬೇಕು ಅಂತ ನೀನ್ ಗೊತ್ತಿದೆಯಲ್ಲಮ್ಮ, ನೀನ್ ನಾನು ಹೇಳ್ಕೊಡ್ಬೇಕಮ್ಮ. ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗೆ ಅದೆಲ್ಲ ಗೊತ್ತಿಲ್ಲ. ಅಲ್ಲಿ ಅಪ್ಪ ಮನೆಯಿಂದ ಆಚೆ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು ಅಜಿತ್ ಹೇಳ್ತಾರೆ. ಅದನ್ನೆಲ್ಲ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ, ನೀನ್ ಫಸ್ಟ್ ರೂಮ್ಗೆ ಹೋಗಪ್ಪ, ನೀವು ಒಬ್ಳೇ ಇರ್ತಾಳೆ, ಅವಳಿಗೆ ಸ್ನಾನ ಮಾಡ್ಸೋಗು. ಸಂಗೀತ ಹೇಳ್ತಾರೆ, ಸರಿ ನಮ್ಮ ಆಯ್ತು, ನಾನು ಅದನ್ನ ನೋಡ್ಕೊಂತೀನಿ ಅಂತ. ನಾನು ಹೇಳಿರೋ ವಿಷಯನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಬೇಡ, ವಿಷಯ ತುಂಬಾನೇ ಇಂಪಾರ್ಟೆಂಟ್. ನಾಳೆ ದಿನ ಮನೆಯವರೆಲ್ಲ ಸಫರ್ ಮಾಡ್ಬೇಕಾಗುತ್ತೆ, ಒಬ್ಬರೇ ನಾವು ಅನ್ಭವಿಸಲ್ಲ, ಅವ್ರ ಜೊತೆ ನಾವೆಲ್ಲರೂ ನಾವು ಅನ್ಭವಿಸ್ಬೇಕು, ಹಣನಿಂದ ನಾವು ಮನೆ ಮಂದಿ ಎಲ್ಲ ಕಣ್ಣೀರ್ ಹಾಕುವಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಅಜಿತ್ ರೂಮ್ ಹೊರಟೋಗ್ತಾನೆ. ಅಜಿತ್ ಹೇಳಿದ್ನೆಲ್ಲ ಕೇಳಿ ಸಂಗೀತ ಅಲ್ಲೇ ಯೋಚನೆ ಮಾಡ್ತಾ ನಿಂತ್ಬಿಡ್ತಾರೆ. ಕಡೆ ಭೂಮಿ ನೋವಲ್ಲಿ ಒದ್ದಾಡ್ತಾ ಇರ್ತಾಳೆ. ಸಾಹೇಬ್ರೆ ಬಂದ್ರ, ಬೇಗ ಬನ್ನಿ ಸಾಹೇಬ್ರೆ, ಹಾಸ್ಪಿಟಲ್ ಇಂದ ಮನೆಗ್ ಬಂದಲ್ಲ, ನಂಗೊಂಥರ ಅನ್ಸ್ತಾ ಇದೆ, ಮೈಯೆಲ್ಲ ಹಿಂಸೆ ಆಗ್ತಿದೆ, ನನಗೆ ಸ್ನಾನ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಅತ್ತೆನೋ ಒಂದ್ ಸ್ವಲ್ಪ, ಇಲ್ಲಾಂದ್ರೆ ಪಲ್ಲವಿ ಅಕ್ಕನ್ನು ಕರಿತೀರಾ ತಾನೆ, ಅಮ್ಮ ನನಗೆ ಹೇಳಿದ್ರು ನಿನಗೆ ಸ್ನಾನ ಮಾಡಿಸೋದಕ್ಕೆ ಅಂತಂದ್ರೆ, ಅಯ್ಯೋ ಅಮ್ಮ ಸ್ನಾನ ಮಾಡಿಸ್ತೀನಿ ಅಂತ ಹೇಳ್ತಾ ಇಲ್ಲ, ಅಮ್ಮ ಹೇಳಿದ್ರು ಅಂತ ಹೇಳ್ತಾ ಇದೀನಿ. ಸ್ನಾನ ಮಾಡ್ಸಕ್ಕಾಗುತ್ತಾ, ಇವಾಗ ಹೋಗ್ಬಿಟ್ಟು ನೀನೇ ಹೇಗೋ ಕಷ್ಟಪಟ್ಕೊಂಡು ಎಲ್ಲ ಸ್ನಾನ ಮಾಡ್ಕೊಂಡ್ ಬಂದ್ಬಿಡು, ಕಷ್ಟ ಆಗುತ್ತೆ ಅಂತ ಗೊತ್ತು, ಆದ್ರೆ ಏನ್ ಮಾಡೋದು ಭೂಮಿ, ಸ್ವಲ್ಪ ಅರ್ಥ ಮಾಡ್ಕೋ. ಸಾಹೇಬ್ರೆ ಇವಾಗ ಸ್ನಾನ ಮಾಡ್ಸಕ್ ಆಗಲ್ವಾ, ಸರಿ ಆಯ್ತು ಬಿಡಿ, ಬಿಚ್ಚಕ್ಕಾದ್ರೂ ಹೆಲ್ಪ್ ಮಾಡ್ತೀರಾ, ಆಯ್ತು ಬಿಚ್ತೀನಿ ಅಂತ ಮುಂದೆ ಬರ್ತಾನೆ. ಅಯ್ಯೋ ಸಾಹೇಬ್ರೆ ಹೋಗ್ಬಾರ್ದು, ನಿಧಾನ ಸಾಹೇಬ್ರೆ ಭೂಮಿ ಹೇಳ್ತಾ ಇರ್ತಾಳೆ. ಮಾಡಲ್ಲ, ನಿಧಾನ ಬಿಚ್ತೀನಿ ಅಂತ ಅಜಿತ್ ಬಿಚ್ತಾ ಇರ್ತಾನೆ. ಒಂದ್ ಕಡೆ ದೇವಯಾನಿ ರಾಣಂಗೆ ಫೋನ್ ಮಾಡ್ತಾಳೆ. ಆಗ ರಾಣ ಫೋನ್ ರಿಸೀವ್ ಮಾಡಿ, ಓ ದೇವಯಾನಿ ಅವರೇ, ಅಜಿತ್ ಪುರುಷೋತ್ತಮನ ನಾಕ್ ಮಾಡಿರೋದು ಅಂತ ಗೊತ್ತಾಗಿ ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ಬರ್ತಾನೆ ಅಂತ ಹೇಳೋದಕ್ಕೆ ಕಾಲ್ ಮಾಡಿರೋದಾ ಅಂತ ರಾಣ ಕೇಳ್ತಾನೆ. ಎಲ್ಲ ಡೀಟೇಲ್ಸ್ ಸಿಕ್ಕಿದೆ ಅಂತ ಹೇಳಕ್ ಬಂದಿದ್ದೀರಾ, ಗನ್ನಿಂದ ಸಾಕ್ಷಿ ಕೂಡ ಶೂಟ್ ಮಾಡಿದಾಳೆ, ಇಬ್ರು ಒಂದೇ ಗನ್ನಿಂದ ಶೂಟ್ ಮಾಡಿದೀವಿ ಅನ್ನೋದು ಅಜಿತ್ಗೆ ಗೊತ್ತಾಗಿದೆ ಅಂತ ಹೇಳಕ್ ಬಂದ್ರ, ಇದೆಲ್ಲ ಹೇಗೆ ಗೊತ್ತಾಯ್ತು ನಿಮಗೆ ಅಂತ ದೇವಯಾನಿ ಬಾಯ್ ಬಿಟ್ಕೊಂಡು ಕೇಳ್ತಾಳೆ. ಅಂದ್ರೆ ನಿಮ್ಮನೆ ಪ್ರತಿಯೊಂದು ಗೋಡೆಗೂ ಸಹ ಕಿವಿ ಇದೆ, ಹಾಗೆ ನನಗೆಲ್ಲ ವಿಷಯನೂ ಗೊತ್ತಾಗ್ತಾ ಇದೆ ಹೇಳಿ ನಗ್ತಾ ಇರ್ತಾನೆ ರಾಣ. ಅವರೇ ನೀವೇನ್ ಹೇಳ್ತಾ ಇದ್ದೀರಾ ಅಂದಾಗ, ಹೌದು ಇದನ್ನ ಒಬ್ಬ ದೊಡ್ಡ ಪೆಕ್ರ, ಅವನೇ ನಮಗೀಗ ಕ್ಯಾಮ್ರಾಮ್ಯಾನು, ಅವನ್ ಶರ್ಟ್ ಜೇಬಲ್ಲಿ ಕ್ಯಾಮ್ರಾ ಇರುವಂತ ಒಂದು ಪೆನ್ನನ್ನ ಇಟ್ಟಿದ್ದಾಳೆ ಅಂತ ಹೇಳ್ತಾರೆ. ಕೇಳಿಸ್ಕೊಂಡ ದೇವಯ್ಯನಿಗೆ ಶಾಕು ಆಗುತ್ತೆ, ಭಯನೂ ಆಗುತ್ತೆ, ಆದ್ರೂ ತುಂಬಾ ಹುಷಾರಾಗಿರ್ಬೇಕು ಅಂತ ದೇವಯ್ಯನಿ ಹೇಳಿದಾಗ, ನೋಡ್ತಾ ಇರಿ ಅಜಿತ್ ನನ್ ಮೈಕ್ ಕೂಡ ಮುಟ್ಟಕ್ಕಾಗಲ್ಲ, ನಿಮಗೆ ಸರಿಯಾಗಿ ಬಿಡಿಸಿ ಮುಟ್ಟಿಸ್ತೀನಿ ಅಂತ ರಾಣ ಹೇಳ್ತಾ ಇರ್ತಾನೆ. ಅಂತ ಹೇಳಿ ರಾಣ ಫೋನ್ ಕಟ್ ಮಾಡ್ತಾನೆ. ಈ ಕಡೆ ದೇವಯ್ಯನಿ, ನಾನೇನೋ ಹೇಳಿದ್ರೆ ಇವನೇನೋ ಹೇಳಿ ಫೋನ್ ಕಟ್ ಮಾಡೇ ಬಿಟ್ನಲ್ಲ, ಈಗ ಅಜಿತ್ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಕ್ಕೆ ಅಂತ ಹೇಳಿ ಎನ್ಕ್ವೈರಿ ಮಾಡಿ ಇವನ ಹತ್ರ ಒಂದೊಂದಾಗಿ ಬಾಯ್ ಬಿಡಿಸ್ಬಿಟ್ರೆ ಮಾಡೋದಪ್ಪ. ಈ ಕಡೆ ಭೂಮಿನ ಸಾಕ್ಷಿ ಶೂಟ್ ಮಾಡಿದಾಳೆ ಅನ್ನೋದು ಗೊತ್ತಾಗಿದೆ. ಕೆದಕ್ತಾ ಹೋದ್ರೆ ಕಾಲೋನಿ ವಿಷಯ ಬರುತ್ತೆ, ಪುರುಷೋತ್ತಮನ ಶೂಟ್ ಮಾಡಿದ್ ಯಾಕೆ ಅಂತ ಕೆದಕ್ತಾ ಹೋದ್ರೆ ನನ್ನ ಹೆಸರು ಆಚೆ ಬರುತ್ತೆ, ನಾ ಏನಾದ್ರೂ ನನ್ನ ಹೆಸರು ಬಾಯ್ ಬಿಟ್ರೆ ಮುಗೀತು ನನ್ ಕತೆ, ನನ್ ಗಂಡ ಸೂಸೈಡ್ ಮಾಡ್ಕೊಂಡಾಗೆ ನಾನು ಕೂಡ ಹಾಗೆ ಮಾಡ್ಕೋಬೇಕಾಗತ್ತೆ, ನನ್ ಕತೆ ಮುಗೀತು ಅಂತ ದೇವಯಾನಿ ಗಡಗಡ ಅಂತ ನಡುಗ್ತಾ ಇರ್ತಾಳೆ. ಅಶ್ವಿನಿ ಇದ್ದೋಳು, ದೇವ್ರೆ ಈ ಕೆಲ್ಸ ಆದಷ್ಟು ಬೇಗ ಆಗ್ಲಿ, ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ನನ್ನಲ್ಲಿರೋ ಜನ್ಮ ರಹಸ್ಯನೂ ಕೂಡ ಹಾಗೆ ಮುಚ್ಚೋಗ್ಬಿಡುತ್ತೆ, ಆಮೇಲೆ ನಾನು ಮನಸ್ವಿನಿಯಾಗಿ ಈ ಮನೆಯಲ್ಲಿ ಶಾಶ್ವತವಾಗಿ ಉಳ್ಕೊಂಡ್ಬಿಡ್ಬೋದು. ಅಶ್ವಿನಿ ಒಳಗೊಳಗೆ ಖುಷಿ ಪಡ್ತಾ ಇರ್ತಾಳೆ. ದೇವಯಾನಿ ಭಯದಲ್ಲಿ ಒದ್ದಾಡ್ತಾ ಇರ್ತಾಳೆ. ದೇವಯಾನಿ ಜೊತೆಲೆ ಇದ್ಕೊಂಡು ಚೂರಿ ಹಾಕೋ ಕೆಲಸ ಮಾಡ್ತಾ ಇದ್ದಾಳೆ ಅಶ್ವಿನಿ. ಈ ಕಡೆ ಭೂಮಿ ಮಾಡ್ಕೊಂಡು ಪ್ಯಾಂಟ್ ಮತ್ತೆ ಟಿ ಶರ್ಟ್ ಹಾಕೊಂಡು ಭೂಮಿ ಆಚೆ ಬರ್ತಾಳೆ. ಚೆನ್ನಾಗಿ ಭೂಮಿ ನೋಡಿದ ಅಜಿತ್ ಒಂದು ಕ್ಷಣ ಮೈ ಮರೆತು ಹಾಗೆ ನಿಂತ್ಕೊಂಡ್ಬಿಡ್ತಾನೆ. ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.